ಇಲ್ಲಿ ಲಿವಿಂಗ್ ಏರಿಯಾದಲ್ಲೆಲ್ಲ ಫುಲ್ ವಿನಿಯರ್ ಯೂಸ್ ಮಾಡಿದ್ದೀವಿ. ಮತ್ತು ಎಂಟ್ರಿ ಆಗ್ತಾ ಇದ್ದಂಗೆ ಫಾಯರಲ್ಲಿ ಫುಲ್ ವೆನಿಯರ್ ಫಿನಿಶ್ಡು. ಇನ್ನೂ ಟ್ರೀ ಎಲ್ಲ ಬರಬೇಕು, ಅದು ಇನ್ನೂ ಕಸ್ಟಮರ್ ಐಡಿಯಾ ಇದೆ, ಇನ್ನು ಯಾವ ಥರ ಮಾಡಬೇಕು ಅನ್ನೋ ಐಡಿಯಾದಲ್ಲಿ ಇನ್ನೂ ಸ್ಟಾಪ್ ಮಾಡಿದ್ದೀವಿ ಅದನ್ನು. ಎಂಟ್ರಿ ಫಾಯರಲ್ಲಿ ಒಂದು ಬಾಕ್ಸ್ ಮಾಡಿದ್ದೀವಿ ಮತ್ತು ವೆನಿಯರ್ ಪ್ಯಾನಲಿಂಗ್ ಆಗಿದೆ. ಈ ವಾಲ್ ಬಂದು ಪೂಜಾ ಯೂನಿಟ್ ವಾಲ್ ಇದು. ಒಂದು ಸೈಡಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಪೂಜಾ ರೂಮ್ ವಾಲೆಟ್ ಬರುತ್ತೆ, ಅದಕ್ಕೆ ಫುಲ್ ಪ್ಯಾನಲಿಂಗ್ ಆಗಿದೆ, ಅದನ್ನೇ ಫಾಯರ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಬನ್ನಿ ಪೂಜಾ ರೂಮ್ ಬಗ್ಗೆ ನೋಡೋಣ. ಪೂಜಾ ರೂಮ್ ಬಂದು ಪೂಜಾ ರೂಮ್ ಔಟ್ಸೈಡ್ ಪ್ಯಾನಲಿಂಗ್ ಎಲ್ಲ ಫುಲ್ ವೆನಿಯರ್ ಫಿನಿಶ್ಡ್ ಇದೆ. ಮತ್ತು ಗೋಪುರನೂ ಅಷ್ಟೇ ಪ್ಲೈವುಡಲ್ಲಿ ಫ್ರೇಮ್ ವರ್ಕ್ ಮಾಡಿ, ನೆಕ್ಸ್ಟು ವೆನಿಯರಲ್ಲಿ ಫುಲ್ ವೆನಿಯರ್ ಲೇಯಿಂಗ್ ಆಗಿದೆ. ನೆಕ್ಸ್ಟ್ PU ಪಾಲಿಶ್ ಆಗಿದೆ. ಇದು PU ಫಿನಿಶ್ಡ್ ಪೂಜಾ ರೂಮ್ ವಿತ್ ಗೋಪುರ. ಈ TV ಯೂನಿಟ್ ಬಂದು 9 feet by 10 feet ಇದೆ ಹೈಟು. ಎಲ್ಲ ವೆನಿಯರ್ ಫಿನಿಶ್ಡು. ಫ್ರಂಟಲ್ಲೆಲ್ಲ ಲ್ಯಾಮಿನೇಟ್, ಗ್ಲಾಸಿ ಲ್ಯಾಮಿನೇಟ್, ವೈಟ್ ಗ್ಲಾಸಿ ಲ್ಯಾಮಿನೇಟ್ ಫಿನಿಶ್ಡ್ ಇದು. ಮತ್ತು ಚಾರ್ಕೋಲ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ನೋಡೋದಕ್ಕೆ ಯೂನಿಕ್ ಆಗಿರುತ್ತೆ, ಒಳ್ಳೆ ಡಿಸೈನು. ಫುಲ್ ಎಲ್ಲ ಕೋಲೈಟ್ಸ್ ಯೂಸ್ ಮಾಡಿದ್ದೀವಿ, ಆಲ್ರೌಂಡ್ ಎಲ್ಲ ಕೋಲೈಟ್ಸ್ ಯೂಸ್ ಮಾಡಿದ್ದೀವಿ. ವೆನಿಯರ್ಗೆ PU ಪಾಲಿಶ್ ಆಗಿದೆ, ಪಾಲಿಶ್ ಆಗಿ ಫಿನಿಶಿಂಗ್ ಆಗಿದೆ. ಈ ಕಿಚನ್ ನೋಡೋಣ. ಕಿಚನ್ ಬಂದು ಅಕ್ರಾಲಿಕ್ ಫಿನಿಶ್ಡು. ಕಿಚನ್ ಬೇಸಲ್ಲೆಲ್ಲ ಬಾಯ್ಲ್ಡ್ ವಾಟರ್ ಪ್ರೂಫ್ ಯೂಸ್ ಮಾಡಿದ್ದೀವಿ ಎಲ್ಲ. ನಾನು ಪ್ರೊಫೈಲ್ಸ್ ಎಲ್ಲ ರೋಸ್ ಗೋಲ್ಡ್ ಯೂಸ್ ಮಾಡಿದ್ದೀವಿ. ಎಲ್ಲ ಲೇಯಿಂಗ್ ಎಲ್ಲನೂ ಅಕ್ರಾಲಿಕ್ ಫಿನಿಶ್ಡ್ ಇದೆ. ಸಿಂಕ್ ಇದು. ನೆಕ್ಸ್ಟ್ ಸ್ಟೋರೇಜ್ 4 ಇಂಚು ಟಾಂಡಮ್ ಚಾನಲ್ಲು ವಿತ್ PVC ಕಟ್ಲರಿ. ಇದು ಆರೆಂಜ್ ಚಾನಲ್ಲು 8 ಇಂಚ್ ವಿತ್ ಮತ್ತು ತಾಲಿ ಸ್ಟ್ಯಾಂಡ್. ಇಲ್ಲಿ ಸ್ನೇಕ್ ಕಾರ್ ಯೂಸ್ ಮಾಡಿದ್ದೀವಿ. ಕಾರ್ನನ್ನು ಯೂಸ್ ಮಾಡ್ತಾ ಇದ್ದೀವಿ. ಬ್ಯಾಸ್ಕೆಟ್ಸ್ ಎಲ್ಲ ಈ ಥರ ಹೊರಗಡೆ ಬಂದ್ಬಿಡುತ್ತೆ. ನಾನು 2 ಶೆಲ್ಫ್ ಇದೆ ಇದರಲ್ಲಿ, 2 ಔಟ್ಸೈಡ್ ಬಂದ್ಬಿಡುತ್ತೆ. ಯಶಸ್ವಿನಿ ಮೇಡಮ್ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಮ್ಯಾಮ್. ಮೇಡಮ್, ನಾವು ನಮ್ಮ ಪರಿಚಯ ನಿಮ್ಗೆ ಹೆಂಗಾಯ್ತು, ನಮ್ಮ ಬಗ್ಗೆ ನಿಮ್ಗೆ ಯಾರು ತಿಳಿಸ್ಕೊಟ್ರು ಇಂಟೀರಿಯರ್ ಮಾಡ್ತೇವೆ ಅಂತ? ಆಕ್ಚುಲಿ ಪರಿಚಯ ಅಂದ್ರೆ ಹಸ್ಬೆಂಡ್ ರೆಕಮೆಂಡೇಶನ್. ಅವ್ರು ಅಲ್ಲಿಂದ ಐರ್ಲೆಂಡ್ ಇಂಜಿನಿಯರಿಂದ ನಮಗೆ ಗೊತ್ತಾಯ್ತು ಇಂಡಿಯಾದಲ್ಲಿ ಇವರೇ ಬೆಸ್ಟ್. ಅಂದ್ರೆ ಲೈಕ್ ಅವ್ರ ಮನೆಗಳಿಗೆಲ್ಲ ಇವ್ರು ತುಂಬಾನೇ ಮಾಡಿದ್ರಂತ. ಅವ್ರದ್ದು ಮೋರ್ ದೆನ್ ಲೈಕ್ ಐ ಥಿಂಕ್ 50 ಪ್ರಾಜೆಕ್ಟ್ ಏನೋ ಅವ್ರು ಮಾಡಿದ್ರಂತೆ ಇವರೇ, ಲೈಕ್ ಇಂಟೀರಿಯರ್ ಫಾರ್ ದೆಮ್. ಅವರಿಂದ ನಮಗೆ ಪರಿಚಯ ಆಯಿತು. ಸೊ ಆಮೇಲೆ ನಾನು ಇಲ್ಲಿರೋದ್ರಿಂದ ನಾನೇ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಸರು ಬಂದೋದ್ರು 1-2 ಟೈಮ್ಸು. ಆಮೇಲೆ ಓಕೆ ಇದು ಗುಡ್ ಅನಿಸ್ತು ಇಬ್ರದ್ದು. ಆಮೇಲೆ ಕಾಂಬಿನೇಷನ್ಸು ಆಮೇಲೆ ಸ್ಟಾರ್ಟ್ ಮಾಡ್ದು. ಆಮೇಲೆ ಸರ್ ತುಂಬಾ ಸಜೆಷನ್ ಕೊಟ್ಟರು. ಲಾಟ್ಸ್ ಆಫ್ ಅವ್ರು ಎಲ್ಲೆಲ್ಲಿ ಮಾಡಿದ್ರು ಅದನ್ನೆಲ್ಲ ತೋರಿಸಿ, ಮತ್ತು ಲೈವು ಯಾವ್ದಾರ ಪ್ರಾಜೆಕ್ಟ್ಗಳಿಗೂ ಕರ್ಕೊಂಡೋಗೆಲ್ಲ ತೋರಿಸಿದ್ರು. ಇಷ್ಟ ಆಯಿತು. ಆಮೇಲೆ ಹೂ ಅಂತಂದು ಆಟೋಮೆಟಿಕ್ ಎಲ್ಲ ಸ್ಟಾರ್ಟ್ ಆಗೇ ಹೋಯಿತು. ಸೊ ಇಂಟೀರಿಯರ್ ಆಗಿದೆ ಗೊತ್ತಾಗಲಿಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ, ಬಿಕಾಸ್ ನಮ್ಮದು ಶಾರ್ಟ್ ಟೈಮ್ ಇದ್ದಿದ್ದರಿಂದ ಸಿವಿಲ್ ವರ್ಕ್ ಇವನ್ ಫಿನಿಶ್ ಆಗಿಲ್ಲ ಅಂದರೂ ಇಂಟೀರಿಯರ್ ಅವರೇ ಪ್ಲ್ಯಾನ್ ಮಾಡ್ಕೊಂಡು ಅಕಾರ್ಡಿಂಗ್ಲಿ ಅವರವರೇ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಸೊ ನಮಗೆ ಇಂಟೀರಿಯರ್ ಬರ್ಡನೇ ಆಗಲಿಲ್ಲ ಆ ಟೈಮಲ್ಲಿ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ. ನೀವು ಕರೆಕ್ಟ್ ಟೈಮ್ ಕೊಟ್ವಿ ಅಂತ ಅನಿಸ್ತಾ ಮೇಡಮ್? ಸೀರಿಯಸ್ಲಿ ವಿದಿನ್ ಅ ಟೈಮ್ ಅವರೇ ರೆಡಿ ಇದ್ರು. ಆ್ಯಕ್ಚುಲಿ ನಾವೇ ಡಿಲೇ ಮಾಡ್ತಾ ಇದ್ರು, ಬಟ್ ಬಿಫೋರ್ ದಟ್ ಅವರೇ ಕಂಪ್ಲೀಟ್ ಮಾಡಿಕೊಟ್ರು. ಆ ಇಂಟೀರಿಯರ್ ನಾವು ಟೆನ್ಷನೇ ತಗೊಂಡಿಲ್ಲ ನಮ್ದು ಕನ್ಸ್ಟ್ರಕ್ಷನ್ ಟೈಮ್ಸ್ ಅಲ್ಲಿ ಮಾತ್ರ ಆ್ಯಕ್ಚುಲಾಗಿ. ಮತ್ತೆ ನಮ್ಮ ಕಡೆ ಏನು ತೊಂದರೆ ಏನು ತಗೊಂಡಿದ್ದು? ಇಲ್ಲ ಆ್ಯಕ್ಚುಲಿ ಮನೋಜ್ ಸರ್, ಇವನ್ ನಾವೇ ಇನ್ನೂ ಇದು ಮಾಡಿರ್ಬೋದೇನೋ, ಬಟ್ ಆ ಐಡಿಯಾಸ್ ಆಗಿರ್ಬೋದು, ನಾನು ಕನ್ಫ್ಯೂಷನ್ ಮೈಂಡಲ್ಲೇ ಇರ್ತದೆ ಯಾವಾಗಲೂ, ಅದೋ ಇದೋ ಅಂತ ಅಂದ್ಬಿಟ್ಟು ಅವರೇ ಇಲ್ಲ ಮ್ಯಾಮ್ ಹಿಂಗೆ ಅಂತ ಅಂದ್ಬಿಟ್ಟು ಅದನ್ನೇನೋ ಒಂದು ಅದೇ ಥರ ಬರುತ್ತೆ ಮ್ಯಾಮ್ ನೀವು ಸುಮ್ಮನಿರಿ ಅಂತ ಇದು ಮಾಡಿಕೊಂಡು ಅವರೇ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ರು. ಸೊ ನಾನು ಜಾಸ್ತಿನೇ ಕೋಆರ್ಡಿನೇಟೇ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಇಂಜಿನಿಯರು ಮತ್ತು ಇವರೇ ಸೇರ್ಕೊಂಡು ಅದು ಹೆಂಗೋ ಬರುತ್ತೆ ನೀವು ಸುಮ್ಮನಿರಿ ಅಂದ್ಬಿಟ್ಟು. ಬಟ್ ಫೈನಲ್ ನಮ್ಮ ಬಜೆಟಿಗೆ ಸಖತ್ತಾಗಿ ಮಾಡಿಕೊಟ್ರು. ಅದು ತುಂಬಾ ಖುಷಿ ಆಯಿತು ಫೈನಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ. ಬಟ್ ಬಿಫೋರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಂಗೆ ಬರುತ್ತೋ ಏನೋ ಅದು ಟೆನ್ಷನ್ ಬೇರೆ, ಬಜೆಟಲ್ಲಿ ಇನ್ಕ್ರೀಸ್ ಆಗಿಬಿಡುತ್ತೆ ಅಂತನೋ ಎಲ್ಲ ಐಡಿಯಾ ಇತ್ತು ಮೈಂಡಲ್ಲಿ. ಬಟ್ ವಿತಿನ್ ಬಜೆಟ್ ಐ ಥಿಂಕ್ ಹಿ ಹ್ಯಾಸ್ ಡನ್. ಬಜೆಟ್ ನಿಮ್ಗೆ ಓಕೆ ಅನ್ನಿಸ್ತಾ? ವೆರಿ ಫ್ರೆಂಡ್ಲಿ. ಏಕೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ಬಿಕಾಸ್ ನಮ್ಮ ಬಜೆಟ್ ಇದ್ದಿದ್ದು ಎಷ್ಟು ಜಾಸ್ತಿನೇ ಇತ್ತು, ಬಟ್ ಒನ್ಸ್ ವಿ ಕಂಪ್ಲೀಟೆಡ್ ಅದು
ಕಡಿಮೆನೆ ಬಂತು ಅಂತ ಅನಿಸ್ತು. ಬಟ್ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಬಜೆಟ್ ಸರ್ ಆಕ್ಚುಲ್ ಆಗಿ. ನೆಕ್ಸ್ಟ್ ಎಲ್ಲರೂ ಕಸ್ಟಮರ್ ರೆಕಮೆಂಡ್ ಮಾಡ್ತಾರೆ ಮೇಡಮ್. ಡೆಫಿನೆಟ್ಲಿ ಇವನ್ ಆಲ್ರೆಡಿ ಇನ್ಫಾರ್ಮ್ ಟು ಮೈ ಇವ್ರಿಗೆಲ್ಲರಿಗೂ ಹೇಳಿದ್ದೀನಿ, ಕೊಲೀಗ್ಸ್ಗೆ ಹೇಳಿದ್ದೀನಿ, ಬಂದವರೆಲ್ಲ ಕೇಳಿದ್ರು, ಆಲ್ಮೋಸ್ಟ್ ಹೇಳಿದ್ದೀನಿ. ಓಂ ಶಕ್ತಿಗೆ ಹೋಗ್ಬಿಟ್ಟು ಇಂಟೀರಿಯರ್ಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಮೇ ಬಿ ಇವನ್ ಯೂಟ್ಯೂಬ್ಸ್ಗಳಲ್ಲೂ ನಾನು ನೋಡಿದ್ದೀನಿ, ಅದು ಅವ್ರು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಒನ್ಸ್ ನಾನು ಸೆಲೆಕ್ಟ್ ಮಾಡಿದ್ಮೇಲೂ ನಾನು ಒಂದ್ಸತಿ ಹೋಗಿ ಗೂಗಲ್ ಮಾಡಿ ಎಲ್ಲ ನೋಡಿದೆ. ಅವ್ರ ಫ್ಯಾಕ್ಟರಿ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ಗುಡ್, ದಟ್ ಫ್ಯಾಬ್ರಿಕೇಶನ್ ಅದೆಲ್ಲ ಸ್ಯಾಟಿಸ್ಫೈ ಆದ್ಮೇಲೆ ಐ ಸ್ಟಾರ್ಟೆಡ್ ಟು ವರ್ಕ್ ವಿತ್ ಶ್ರೀ ಓಂ ಶಕ್ತಿ. ಅದು ಆಕ್ಚುಲಿ ಈಸಿಲಿ ಟು ಫೈಂಡ್, ಕೆಂಗೇರಿ ಹತ್ರ ಆರಾಮಾಗಿ ಈಸಿಲಿ ಫ್ಯಾಕ್ಟ್ರಿನ ಫೈಂಡ್ ಔಟ್ ಮಾಡ್ಬೋದು ಶ್ರೀ ಓಂ ಶಕ್ತಿ ಇಂಟೀರಿಯರ್ಸ್ನ. ಸೊ ಈಸಿಯಾಗಿ ಫ್ಯಾಕ್ಟರಿ ಕೂಡ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಬರ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.